ಎಲ್ಲ ಥರ ಚಟ್ನಿನ ಟ್ರೈ ಮಾಡಿರ್ತೀರಾ, ಆದರೆ ತೊಂಡೆಕಾಯಲ್ಲಿ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇವತ್ತು ತೊಂಡೆಕಾಯಲ್ಲಿ ಚಟ್ನಿ ಮಾಡುವ ವಿಧಾನ ನೋಡೋಣ. ಸ್ಟವನ್ನು ಆನ್ ಮಾಡಿ ಪಾತ್ರೆಯನ್ನು ಇಟ್ಟು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ನಾವು ಇಲ್ಲಿ 1/4 kg ತೊಂಡೆಕಾಯಿನ ತಗೊಂಡು ಅದನ್ನು ಈ ಥರ ಕಟ್ ಮಾಡಿ ಅದನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ, ಅಷ್ಟೇ ಸಾಕು. ಇವಾಗ ಸಿಪ್ಪೆ ಸುಲಿದಿರುವಂತಹ ಬೆಳ್ಳುಳ್ಳಿ, ಹಾಗೆ ಒಂದು 5-6 ಮೆಣಸಿನ್ಕಾಯಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಕಾಳು, ಒಂದು 2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಬೇಕು. ಆ ಥರ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಸ್ಟವ್ ಆಫ್ ಮಾಡಿ ಒಂದು 2 ಸುತ್ತು ತಿರುಗಿದ್ರೆ ಸಾಕು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನ ಒಂದು ಸ್ವಲ್ಪನೂ ಹಾಕಂಡೆ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ತೆಲ್ಲ ಬೇಕು ಅಂತಂದರೆ ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.